ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ನಡೆಯಬೇಕಾಗಿದ್ದಂತಹ ಬಿಜೆಪಿಯ ಸಭೆ ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಏಕಾಂಗಿಯಾಗಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಬಿವೈ ವಿಜಯೇಂದ್ರ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿತ್ತು, ಆದರೆ ಆ ಸಭೆ ರದ್ದಾಗಿದೆ. ಅದರಿಂದಾಗಿ ಏಕಾಂಗಿಯಾಗಿ ವಿಜಯೇಂದ್ರ ಹೋಗ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಗೆ ಸಹಮತ ಮೂಡಿಬರಲಿಲ್ಲ. ಇವತ್ತು ಧರ್ಮಸ್ಥಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿ ನೀಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ತಾವೊಬ್ಬರೇ ಧರ್ಮಸ್ಥಳಕ್ಕೆ ತೆರಳಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 7 ಗಂಟೆಗೆ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆಯಲಿದ್ದಾರೆ. ಏಕಾಂಗಿಯಾಗಿ ಹೋಗ್ತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಇನ್ನು ಶಾಸಕಾಂಗ ಪಕ್ಷದ ಸಭೆಯನ್ನ ಧರ್ಮಸ್ಥಳದಲ್ಲಿ ನಡೆಸಿ ಅಲ್ಲಿ ಆಣೆ ಪ್ರಮಾಣ ಮಾಡಿಸುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಆದರೆ ಸಹಮತ ಮೂಡದ ಕಾರಣದಿಂದಾಗಿ ಆ ಒಂದು ಸಭೆ ರದ್ದಾಗಿರುವಂಥದ್ದು. ಇದ್ರ ಜೊತೆಗೆ ಯಾವ ಶಾಸಕರು ಕೂಡ ಬರ್ತಾ ಇಲ್ಲ. ಅದರಿಂದಾಗಿ ಏಕಾಂಗಿಯಾಗಿ ವಿಜಯೇಂದ್ರ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಅಂದರೆ ಎಲ್ಲ ಭಾರವನ್ನು ಕೂಡ ದೇವ್ರ ಮೇಲೆ ಹಾಕುವಂಥ ಪ್ರಯತ್ನವನ್ನು ಈ ಮುಖಾಂತರ ವಿಜಯೇಂದ್ರ ಮಾಡ್ತಾ ಇರುವಂಥದ್ದು. ಇಲ್ಲೊಂದು ಕಡೆ ಹಿರಿಯ ನಾಯಕರುಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಮತವನ್ನು ವ್ಯಕ್ತಪಡಿಸಿಲ್ಲ. ಆ ಕಾರಣದಿಂದಾಗಿ ಏಕಾಂಗಿಯಾಗಿ ವಿಜಯೇಂದ್ರ ಧರ್ಮಸ್ಥಳಕ್ಕೆ ಹೋಗ್ತಾ ಇರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಲೈವ್ ನಲ್ಲಿ ಇದ್ದಾರೆ. ಕಿರಣ್, ಧರ್ಮಸ್ಥಳದಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯ ಬಳಿಕ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಅಲ್ಲೇ ಒಂದು ಪ್ರಮಾಣ ಸ್ವೀಕರಿಸುವಂತದ್ದು ಅನ್ನೋ ನಿಲುವು ರಾಜ್ಯಾಧ್ಯಕ್ಷರದಾಗಿತ್ತು. ಆದರೆ ಅದಕ್ಕೆ ಯಾಕೋ ಯಾರು ಸಹಮತ ಕೊಟ್ಟಂತೆ ಕಂಡು ಬರ್ತಾ ಇಲ್ಲ. ಈಗ ವಿಜೇಂದ್ರ ಅವರು ಒಬ್ಬರೇ ಹೋಗ್ತಾ ಇರೋದನ್ನ ಗಮನಿಸ್ತಾ ಹೋಗ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ರಾಜ್ಯಾಧ್ಯಕ್ಷರ ನಿಲುವಿಗೆ ಯಾವುದೇ ಸಹಮತ ವ್ಯಕ್ತ ಆಗದೆ ಇರೋದು ಏನ್ ಸಂದೇಶ ರವಾನಿಸ್ತಾ ಇದೆ ಬಿಜೆಪಿ ಪಾಳದಲ್ಲಿ? ಅಡ್ಡ ಮತದಾನ ಅನ್ನೋದು ಬಹಳ ದೊಡ್ಡದಾದಂತಹ ಹಿನ್ನಡೆ ಮತ್ತು ಸಂಚಲನಕ್ಕೆ ಕಾರಣ ಆಗಿದೆಯಾ ಅಂತ? ಪ್ರತಿಮಾ, ಜೂನ್ 21ರಂದು ಬಿವೈ ವಿಜೇಂದ್ರ ಬೆಂಗಳೂರಿನಲ್ಲಿ ಧರ್ಮಸ್ಥಳದಲ್ಲಿ ಶಾಸನ ಪಕ್ಷ ಸಭೆಯನ್ನ ನಡೆಸುವ ಬಗ್ಗೆ ಹೇಳಿಕೆಯನ್ನ ಕೊಡ್ತಾರೆ. ಆದ್ರೆ ಆ ಹೇಳಿಕೆಯನ್ನ ಕೊಟ್ಟ ಬಳಿಕ ಬಿಜೆಪಿಯಲ್ಲಿ ಪೂರ್ಣವಾದಂತಹ ವಿರೋಧ ವ್ಯಕ್ತವಾಗುತ್ತೆ. ಆ ಹೇಳಿಕೆಗೆ ನೇರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸನ ಪಕ್ಷ ಸಭೆಯನ್ನ ನಡೆಸುವಂತದ್ದು ಸೂಕ್ತವಲ್ಲ ಅನ್ನುವಂತ ಅಭಿಪ್ರಾಯವನ್ನ ಬಿಜೆಪಿ ಹಿರಿಯ ನಾಯಕರುಗಳೇ ವ್ಯಕ್ತಪಡಿಸ್ತಾರೆ. ಒಂದು ಹಂತದಲ್ಲಿ ಈ ವಿಚಾರವನ್ನ ವಿಜೇಂದ್ರ ಜೊತೆ ಖುದ್ದಾಗಿ ದೂರವಾಣಿಯಲ್ಲೂ ಕೂಡ ಕೆಲವು ನಾಯಕರುಗಳು ಮಾತನಾಡಿ ಧರ್ಮಸ್ಥಳದವರೆಗೂ ಕೂಡ ಪಕ್ಷದ ರಾಜಕೀಯವನ್ನ ತೆಗೆದುಕೊಂಡು ಹೋಗೋದು ಬೇಡ ಅನ್ನುವಂತ ಒಂದು ಸೂಚನೆಯನ್ನು ಕೊಡ್ತಾರೆ, ಸಲಹೆಯನ್ನು ಕೂಡ ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ವಿಜೇಂದ್ರ ಅವರ ಜೊತೆ ಮಾತನಾಡಿ ಧರ್ಮಸ್ಥಳದಲ್ಲಿ ಶಾಸನ ಪಕ್ಷ ಸಭೆ ಬೇಡ ಅನ್ನುವಂತ ಒಂದು ತೀರ್ಮಾನಕ್ಕೆ ಬರ್ತಾರೆ. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈಗ ರಾಜ್ಯಾಧ್ಯಕ್ಷ ವಿಜೇಂದ್ರ ತಾವೊಬ್ಬರೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನವನ್ನ ಪಡೆಯೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಅಂದ್ರೆ ಯಾವಾಗ ಅವರು ಧರ್ಮಸ್ಥಳದ ಹೆಸರನ್ನ ಪ್ರಸ್ತಾಪ ಮಾಡಿದ್ರೋ ಆ ಸಂದರ್ಭಕ್ಕೆ ಅವರಿಗೆ ಒಂದಷ್ಟು ಸಲಹೆಗಳು ಕೂಡ ಬಂದಿತ್ತು. ಸುಖಾಸುಮ್ಮನೆ ಧರ್ಮಸ್ಥಳದ ಹೆಸರನ್ನ ಇಲ್ಲಿ ಪ್ರಸ್ತಾಪ ಮಾಡುವಂತದ್ದು ಸೂಕ್ತವಲ್ಲ ಅನ್ನುವಂತ ಒಂದು ಸಲಹೆ, ಮತ್ತು ಒಂದು ವೇಳೆ ಅಲ್ಲೇನಾದ್ರೂ ಒಂದು ಪ್ರತೀತಿ ಇದೆ, ಧರ್ಮಸ್ಥಳದ ವಿಚಾರವನ್ನ ಹೆಸರನ್ನ ಎತ್ತಿದ್ರೆ ಸುಖಾಸುಮ್ಮನೆ ಹೆಸರನ್ನ ಎತ್ತಬಾರದು ಅನ್ನುವಂತ ಒಂದು ಪ್ರತೀತಿ ಇದೆ. ಮತ್ತು ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿ ಏನಿದೆ ಅದು ಕೆಲವೊಂದಷ್ಟು ವ್ಯಾಜ್ಯಗಳನ್ನ ಪರಿಹಾರ ಮಾಡುವಂತಹ ಒಂದು ಸ್ಥಳವಾಗಿ, ಒಂದಷ್ಟು ತಪ್ಪುಗಳಿಗೆ ಶಿಕ್ಷೆಯನ್ನ ಕೊಡುವಂತಹ ಸ್ಥಳವಾಗಿ ಕೂಡ ಭಕ್ತರಿಂದ ಪರಿಗಣಿಸಲ್ಪಟ್ಟಿದೆ. ಹೀಗಾಗಿ ವಿಜೇಂದ್ರ ಅವರು ಧರ್ಮಸ್ಥಳದಲ್ಲಿ ಶಾಸನ ಪಕ್ಷ ಸಭೆಯನ್ನ ಮಾಡ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಂತ ಕಾರಣಕ್ಕಾಗಿ ಆ ಒಂದು ಹಿನ್ನೆಲೆಯಲ್ಲಿ ಧರ್ಮಸ್ಥಳಕ್ಕೆ ತೆರಳದಿದ್ರೆ ಒಂದಷ್ಟು ಬೇರೆ ಏನಾದ್ರೂ ಪರಿಣಾಮಗಳು ಆಗಬಹುದು ಅನ್ನುವಂತ ಸಲಹೆ ಕೂಡ ಅವರಿಗೆ ಬಂದಿರುವಂತಹ ಸಾಧ್ಯತೆಗಳಿದೆ. ಈ ಎಲ್ಲ ಹಿನ್ನೆಲೆಗಳಲ್ಲಿ ಅವರಿಗೆ ಸಲಹೆ ಬಂದಿರುವಂತದ್ದು ಮತ್ತು ಒಂದು ಹೇಳಿಕೆಯನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಈಗ ತಾವೊಬ್ಬರೇ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಲ್ಲಿ ಪೂಜೆಯನ್ನು ಸಲ್ಲಿಸುವಂತ ಒಂದು ತೀರ್ಮಾನವನ್ನು ಕೈಗೊಂಡಿದ್ರೆ ಈ ಸಂದರ್ಭಕ್ಕೆ ಅವರು ಮಂಜುನಾಥ ಸ್ವಾಮಿ ದರ್ಶನವನ್ನು ಪಡೆದು ತಮ್ಮದೇ ಆದಂತಹ ರೀತಿಯಲ್ಲಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸುವಂತ ಸಾಧ್ಯತೆಗಳಿವೆ. ಅಂದ್ರೆ ಈಗ ಒಂದು ಎಲ್ಲಾ ಶಾಸಕರು ಒಟ್ಟಾಗಿ ತೆರಳಿ ಪೂಜೆಯನ್ನು ಸಲ್ಲಿಸುವಂತದ್ದು, ಪ್ರಾರ್ಥನೆ ಸಲ್ಲಿಸುವಂತದ್ದು ಬೇರೆ. ಆದ್ರೆ ಈಗ ತಾವೊಬ್ಬರೇ ಹೋಗಿ ದರ್ಶನವನ್ನು ಪಡೆಯೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಬಹುತೇಕ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಶಾಸಕರು ಮತ್ತು ಅವರ ಆಪ್ತ ಬಳಗದಲ್ಲಿರುವಂತಹ ಕೆಲವೊಂದಷ್ಟು ಮುಖಂಡರುಗಳು ಅವರ ಜೊತೆ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಈಗ ಪಕ್ಷದಲ್ಲಿ ಸಹಮತ ವ್ಯಕ್ತವಾಗದೇ ಇದ್ದಂತಹ ಕಾರಣಕ್ಕಾಗಿ ಒಟ್ಟಾಗಿ ಹೋಗಿ ಧರ್ಮಸ್ಥಳಕ್ಕೆ ಪೂಜೆಯನ್ನು ಸಲ್ಲಿಸುವಂತ ಶಾಸನ ಪಕ್ಷ ಸಭೆ ನಡೆಸುವಂತ ತೀರ್ಮಾನವನ್ನು ಬಿಜೆಪಿ ಕೈ ಬಿಟ್ಟಿದೆ. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ತಾವೊಬ್ಬರೇ ಹೋಗೋದಕ್ಕೆ ಈಗ ಸದ್ಯಕ್ಕೆ ವಿಜೇಂದ್ರ ಅವರು ತೀರ್ಮಾನವನ್ನ ಮಾಡಿದ್ದಾರೆ. ರೈಟ್ ಕಿರಣ್, ತಮ್ಮೆಲ್ಲ ಮಾಹಿತಿಗೆ. ಇನ್ನು ನಟಿ ಕೃಷಿ ತಾಪಂಡ ಅವರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವೈಶಾಖ್ ಎನ್ನುವಂತಹ ವ್ಯಕ್ತಿ ನೇಣಿಗೆ ಶರಣಾಗಿರೋದು. ನಟಿ ತಾಪಂಡ ಅವರ ಮನೆಯಲ್ಲೇ ಆತ ನೇಣಿಗೆ ಶರಣಾಗಿದ್ದಾರೆ. ಮನೆಯಲ್ಲಿ ಯಾರೂ ಇರಲಿಲ್ಲ, ವೈಶಾಖ್ ಒಬ್ಬರೇ ಇದ್ರು. ಬೆಂಗಳೂರಿನ RR ನಗರದ ಅಪಾರ್ಟ್ಮೆಂಟ್ ಅದು. ಅಲ್ಲಿ ವೈಶಾಖ್ ಎನ್ನುವಂತಹ ವ್ಯಕ್ತಿ ನಟಿಯ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿರೋದು ಈಗ ಸಂಚಲನ ಮೂಡಿಸ್ತಾ ಇದೆ. ಮನೆಯಲ್ಲಿ ಯಾರೂ ಇರಲಿಲ್ಲ, ಯಾರೀ ವೈಶಾಖ್, ಯಾಕಿಂತ ನಿರ್ಧಾರಕ್ಕೆ ಬಂದರು, ನೇಣಿಗೆ ಶರಣಾಗಿದ್ದಾರೆ. ಕೃಷಿ ತಾಪಂಡ ಅವರ ಮನೆಯಲ್ಲೇ ಆದಂತಹ ಘಟನೆ. ಇನ್ನು ನಟಿ ಕೃಷಿ ತಾಪಂಡ ಮನೆಯಲ್ಲಿ ಉಳಿದಿದ್ದಂತ ವೈಶಾಖ್ ರಾತ್ರಿ ಕರೆ ಮಾಡಿ ಸಾಯ್ತೇನೆ ಅಂತ ಹೇಳಿರ್ತಾನೆ. ವೈಶಾಖ್ ರಾತ್ರಿ 8:30 ಸುಮಾರಿಗೆ ನೇಣಿಗೆ ಶರಣಾಗಿರುವಂತಹ ವೈಶಾಖ್ ತಕ್ಷಣ ಕುಟುಂಬದವರಿಗೆ ಮಾಹಿತಿ ನೀಡಿದ್ದ ನಟಿ ಕೃಷಿ ರಾಜರಾಜೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ನಿನ್ನೆ ರಾತ್ರಿ ಆತ ಕಾಲ್ ಮಾಡ್ತಾನೆ,
ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಕೂಡ ಹೇಳ್ತಾನೆ. ಕೂಡಲೇ ಕೃಷಿ ಆತನ ಕುಟುಂಬದವರಿಗೆ ಮಾಹಿತಿಯನ್ನು ನೀಡ್ತಾರೆ. ಅಂದರೆ ಈತ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಆ ಕುಟುಂಬದವರಿಗೆ ಮಾಹಿತಿಯನ್ನು ನೀಡಿರ್ತಾರೆ. ಆದರೆ ಸಾವಿಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಸದ್ಯಕ್ಕೆ ರಾಜರಾಜೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಪ್ರಕರಣ ಇದು. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸಲಾಗ್ತಾ ಇದೆ. ಆತ್ಮಹತ್ಯೆಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ತನಿಖೆಯ ನಂತರ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ನಿನ್ನೆ ರಾತ್ರಿ 8:30 ಸುಮಾರಿಗೆ ಈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಗಮನಿಸ್ತಾ ಇದ್ವಿ, ನಟಿ ಮನೆಯಲ್ಲಿ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈತ ಯಾವ ಕಾರಣಕ್ಕಾಗಿ ಅವ್ರ ಮನೇಲಿ ಉಳ್ಕೊಂಡಿದ್ದ, ಈತನಿಗೂ ಆಕೆಗೂ ಏನು ಸಂಬಂಧ, ಹಾಗೆ ಆತ್ಮಹತ್ಯೆ ಕಾರಣ ಏನು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗಿದೆ ಹೇಗೆ? ಸುಮಂತ್, ಈ ಹಿಂದೆ ಕೂಡ ಈತ ಅಂದ್ರೆ ಈಗ ಮೃತನಾಗಿರುವಂತ ವೈಶಾಖ್ ಏನಿದ್ದಾನೆ, ಈತನಿಗೂ ನಟಿಗೂ ಸಾಕಷ್ಟು ಆತ್ಮೀಯತೆ ಇತ್ತು ಅನ್ನೋ ವಿಚಾರಕ್ಕೆ ಸಾಕಷ್ಟು ವಿಚಾರಗಳು ಬಂದಿತ್ತು. ಏನಂತ ಅಂದ್ರೆ, ಈ ಹಿಂದೆ ಈಕೆ ಒಂದು ನೀಡಿದಂತ ಇನ್ನೊಬ್ಬ ಉದ್ಯಮಿ ವಿರುದ್ಧ ನೀಡಿದಂತ ದೂರಿನ ಕೇಸ್ ನಲ್ಲಿ ಈತನ ಹೆಸರು ಬಂದಿತ್ತು. ಅದಾದ್ಮೇಲೆ ಈತನಿಗೋಸ್ಕರನೇ ಆ ಉದ್ಯಮಿ ಜೊತೆಗೆ ಈಕೆ ಬೇರೆ ಆದ್ರು, ಈ ರೀತಿಯಾದಂತ ಒಂದಷ್ಟು ಆರೋಪಗಳಿತ್ತು. ಇದೆಲ್ಲದರ ಜೊತೆಗೆ HL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೇಸ್ ದಾಖಲು ಮಾಡಿ ಉದ್ಯಮಿಗೆ ಬೆದರಿಕೆ ಪತ್ರವನ್ನ ಬರೆದಿದ್ದ ಅನ್ನೋ ಕಾರಣಕ್ಕೆ ಈತನನ್ನ ಅರೆಸ್ಟ್ ಸಹಿತ ಮಾಡಿದ್ರು. ಯಾರನ್ನ ಈಗ ಮೃತನಾಗಿರುವಂತ ವೈಶಾಖ್ ಅನ್ನೋ ವ್ಯಕ್ತಿಯನ್ನ ಅರೆಸ್ಟ್ ಸಹಿತ ಮಾಡಿದ್ರು. ಇದೆಲ್ಲ ಮುಗಿದ ಬಳಿಕ ಇವರಿಬ್ರು ಒಂದೇ ಮನೆಯಲ್ಲಿ ವಾಸವನ್ನ ಮಾಡ್ತಿರ್ತಾರೆ. ಅಂದ್ರೆ RR ನಗರದ ಅಲ್ಲಿ ಕೃಷಿ ತಾಪಣ್ಣ ಏನು ವಾಸ ಮಾಡ್ತಿರ್ತಾರೆ, ಅವರ ಫ್ಲಾಟ್ ಏನಿರುತ್ತೆ ಆ ಮನೆಯಲ್ಲಿಯೇ ಇಬ್ರು ವಾಸ ಮಾಡ್ತಿರ್ತಾರೆ. ವಾಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಒಂದು 8 ಗಂಟೆ ಸುಮಾರಿಗೆ ಕೃಷಿ ಅವರಿಗೆ ಒಂದು ಕರೆ ಮಾಡಿ ಈತ ಮಾಹಿತಿಯನ್ನು